ಸಿಟಿಸನ್ ವಾಚು ಇನ್ನೆರಡು ಒಂದೊಂದು ಸಾಮಾನ್ಯ ಕಟ್ಟಲೇ ಇರಲಿಲ್ಲ, ಅದೆಲ್ಲ ಒಳಗಡೆ ಇಟ್ಟಿತ್ತು. ಅದೆಲ್ಲ ತಗೊಂಡು ಕಳಿಸಿಕೊಡ್ಬೇಕು. ಕುಮಾರಸ್ವಾಮಿ ಅಂತ ನಾವು ಬೆಂಗಳೂರಿಗೆ ಹೋಗಿದ್ವು ಬುಧವಾರ. ಇವತ್ತು ಈಗ ಸಂಜೆ 4 ಗಂಟೆಗೆ ಬಂದು ನೋಡಿರಿ ಯಾರೋ ಬಾಗಿಲು ಹೊಡೆದಿದ್ದಾರೆ. ಇದ್ದು ಬದ್ದಿ ಚಿನ್ನ ಬೆಳ್ಳಿ ಎಲ್ಲ ತೊಗೊಂಡೋಗಿದ್ದಾರೆ, ಏನೂ ಉಳಿದಿಲ್ಲ. ಎಷ್ಟು ಮೌಲ್ಯದಿತ್ತು? ಹೆಚ್ಚು ಕಮ್ಮಿ ಒಂದು ಎಷ್ಟು ಅಂತ ನನಗೆ ಹೇಳ್ತೋಚ ಅಂದಾಜು ಅವ್ರು ಪೊಲೀಸ್ನವ್ರು ಹೇಳಿದ ಪ್ರಕಾರ ಎಷ್ಟು ಹೇಳಿದ್ರು ಅವರು? ಒಂದು 20 ತೊಲ ಅಂತೂ ಇತ್ತು. ಓಲೆ ಸರ, ಕರಿಮಣಿ ಚೈನು, ಉಂಗುರಗಳು ಎಲ್ಲ ಹೋಗಿದೆ, ಏನು ಉಳಿದಿಲ್ಲ. ಬೆಳ್ಳಿನೂ ಅಷ್ಟೇ ಒಂದು 3-4 kg ಇತ್ತು. ಮದುವೆಯಿಂದ ಕೊಟ್ಟಿದ್ದ ಪೂಜೆ ಸಾಮಗ್ರಿ ಹಿಡಿದು ಎಲ್ಲ ಹೊಟ್ಟೋಗಿದೆ, ಏನಂದ್ರೆ ಏನು ಉಳಿದಿಲ್ಲ. ಹಾಂ, ಮದುವೆ ಟೈಮಿಂದು. ಅದರಿಂದ ನಮಗೆ ಅದು ಎಷ್ಟು ಏನು ಅಂತ ಹೇಳೋಕ್ಕೆ ಅದು ಗೊತ್ತಿಲ್ಲ. ಅದೆಲ್ಲ ಅಮ್ಮನ ಮನೇಲಿ ಮಾಡಿಸ್ಕೊಡ್ತಿತ್ತು. ಮದುವೆ ಟೈಮಿಂದ ಸ್ವಾಮಿ, ಈಗ ಅವರು ಬಿಲ್ ಕೊಡಿ, ಫೋಟೋ ಕೊಡಿ, ನೋಡೋಣ ಹುಡ್ಕೊಂಡು ಏನು ಸಿಗುತ್ತೆ. ನಾವು ಅದನ್ನು ಕುಮಾರಸ್ವಾಮಿ ಅಂತ ನನ್ನ ಹೆಸರು. 31ನೇ ತಾರೀಕು ಬೆಂಗಳೂರಿಗೆ ಹೋಗಿದ್ದು. ಈಗ ಬಂದು ಇದೇ ಶಾಂತಿನಗರ 4th ಮೈನು 3:30-3:45 ಬಂದು ನೋಡಿದಾಗ ಬಾಗಿಲು ಕಿತ್ತಿತ್ತು ಅಷ್ಟೇ. ಯಾವ ಉದ್ದೇಶಕ್ಕೋಸ್ಕರ ಹೋಗಿದ್ದು 31ನೇ ತಾರೀಕು? ನಾವು ಪರ್ಸನಲ್ ಇದೆ, ಇವ್ರ ಸಿಸ್ಟರ್ ಮನೆ ಇದೆ, ನಮ್ಮ ಮನೆ ಅವ್ರ ಅಕ್ಕನ ಮನೆ ಇದೆ. ಮಗ ಬಂದಿದ್ದ, ಅವನು ವಾಪಸ್ ಹೋದ, ದುಬೈಲಿದ್ದಾನೆ. ಅವನು ಕಳಿಸಿ ನಾವು ವಾಪಸ್ ಬಂದು. ಯಾವ ಊರಿಗೆ ಹೋಗಿದ್ರೆ? ಬೆಂಗಳೂರು. ಸರ್ ಏನೇನು ಹೋಗಿರ್ಬೋದು ಸರ್? ಅಂದಾಜು ವ್ಯಾಲ್ಯೂಬಲ್ ಇತ್ತು. ಅದೇ ಮನೆಯವ್ರದ್ದು ಏನು ಅವ್ರದ್ದು ಒಡವೆ ಏನಿತ್ತು, ಮದುವೆ ಆಗಿಂದಿದ್ದು ಇಲ್ಲಿವರೆಗೆ ಏನಿತ್ತು ಅದರ ಹೋಗಿದೆ ಅಷ್ಟೇ. ಆಮೇಲೆ ಪೂಜೆ ಸಾಮಗ್ರಿ, ಬೆಳ್ಳಿ ಸಾಮಾನು ಎಲ್ಲ, ತಟ್ಟೆ ಚೊಂಬು ಎಲ್ಲ ಎಲ್ಲರ ಮನೇಲೂ ಇರುತ್ತಲ್ಲ. ಅಂದಾಜು ಎಷ್ಟು ಇರ್ಬೋದು, ಒಂದು 10-15 ಲಕ್ಷ ಆಗಿರ್ಬೋದು. ಅಲ್ಲ, ಇವತ್ತಿನ ಬೆಲೆಯಲ್ಲಿ. ಒಳಗೆ ಹೋಗಿ ನೋಡಿದ್ವಲ್ಲ, ಬಾಗಿಲು ತೆಗೆದು ಒಳಗೆ ಹೋದಾಗ ದೂರಕ್ಕೆ ಕಾಣುತ್ತೆ, ಎದುರಿಗೆ ಕಾಣುತ್ತೆ ಬೀರು ಸೇಫ್ ಹೊಡೆದಿರೋದು. ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಏನು ಹೇಳಿ. ಬೀರ್ಕಿ ನಮ್ಮ ಹತ್ರಲೇ ಇದೆ. ಇಲ್ಲ ಇಲ್ಲ. ನಾವು ರಿಟೈರ್ ಆಗಿ ಸ್ವಾಮಿ, 2010ರಲ್ಲಿ ರಿಟೈರ್ ಆಗಿರೋದು. ನಾವು ಹೊರಗಡೆ ಇದ್ದದ್ದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ, ನಾವು ಸಿವಿಲ್ ಇಂಜಿನಿಯರ್ ಆಗಿದ್ದು. ಹಣ ಏನಾದ್ರು ಹೋಗಿದೆಯಾ ಸರ್? ದುಡ್ಡು ಕ್ಯಾಶ್? ಹಣ ಅಕಸ್ಮಾತ್ ಹಣ ಇಲ್ಲ, ಗೊತ್ತಿಲ್ಲ. ಇದ್ರೂ ಜಾಸ್ತಿ ಇಲ್ಲ, 2-3 ಸಾವಿರ ಚಿಲ್ಲರೆ ದುಡ್ಡು ಇಟ್ಟಿರ್ತೀವಿ. ಅದು ಹಾಂ, ಅದೇ ಅಷ್ಟೇ. ಏನು ಮತ್ತೆ ಹೊರಗಡೆ ಎಲ್ಲ ಕಂಪ್ಲೀಟ್ ನೋಡಿರಾ ಸರ್ ನೀವು? ಈಗ ಹಾಂ, ಸುಮ್ಮನೆ ಈಗ ದಪ್ಪನ ನೋಡಿದ್ದೀವಿ. ಅಂದರೆ ಹೋಗುವಂಥ ಸಾಮಾನು ಇನ್ನೇನು ಇರಲಿಲ್ಲ, ಅದೇನಿತ್ತು ಅದು ಹೋಗಿದೆ ಅಷ್ಟೇ. ಬೀರು ಒಂದೇ ಬೀರಲ್ಲಿ ಅದು ಇದ್ದದ್ದು. ಇನ್ನೊಂದು ಬೀರನ್ನು ತೆಗೆದು ನೋಡಿದ್ದಾರೆ ಅವರು. ಅದರಲ್ಲಿ ಏನಿಲ್ಲ, ಅದರಲ್ಲೆಲ್ಲ ಬರೀ ಸುಮ್ಮನೆ ಪೇಪರು, ಫೈಲು, ಬಟ್ಟೆ. ಸರ್, ಎಲ್ಲ ಕಡೆ ಸುರಕ್ಷತೆ ಇರಬೇಕು, ಮನೆ ಹೊರಗಡೆ ಹೋಗೋರು ಅಂತ ಒಂದು ಪ್ರಚಾರ ಮಾಡ್ತಾರೆ ಪೊಲೀಸರು. ನೀವು ಸ್ವಲ್ಪ ಸುರಕ್ಷತೆ ಯಾಕೆ ಮಾಡ್ಕೊಂಡಿಲ್ಲ ಸರ್? ಅದೇ ನಾವು ಆ ಕಡೆ ಗಮನ ಕೊಟ್ಟಿಲ್ಲ, ಆ ಕಡೆ ಗಮನ ಹೋಗಿಲ್ಲ. ನಾವೀಗ 15 ವರ್ಷದಿಂದ ಇಲ್ಲಿದ್ದೀವಿ ಸ್ವಾಮಿ, ಹೀಗೆ ಹೋಗಿ ಬಂದು ಮಾಡ್ತಿದ್ದೀವಿ, ಯಾವಾಗಲೂ ಏನೂ ಆಗಿರಲಿಲ್ಲ ಅಷ್ಟೇ. ಅದರಿಂದ ಕುಮಾರಸ್ವಾಮಿ. ಒಳಗಡೆ 2 ಇರುತ್ತಲ್ಲ. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ. ಪ್ರೀತು ಬಾಯಿಲೆ, ಪ್ರೀತು ವೈಟ್ ತಗೊಂಡ್ಬಿಡ್ತೀನಿ ಫಸ್ಟ್. ಅವ್ರು ಬರಲಿ, ಮಗ ಇದ್ದಾನೆ. ಅವ್ರು ಬಂದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಪತ್ರಿಕಾ ರಂಗಕ್ಕೆ ಬಂದಿರೋದು. ಏನಪ್ಪ, ಏನು ಹೆಸರು? ಪ್ರೀತಮ್ ಹೆಚ್ಚು.
ಶ್ರೀನಿವಾಸ್ ಕಾರು ಅದೇ ಕಾರು ಅದೆಲ್ಲಿ ಕೂತಿತ್ತು ಹಿಂಗಡೆ ದಿಕ್ಕಿದೆ ಹಳೆ ಕೇಸ್ಗಳು ಅವು ಇವು ಮಾಡ್ರ ಇಷ್ಟೊಂದು ಅಂಥವೆಲ್ಲ ಏನು ಮಾಡ್ತೀವಿ ಹೋಗಂಗಿಲ್ಲ ನಾವು ಹೋಗಿ ಅದಕ್ಕಿಂತ ಮುಂಚೆ ಈ ಕೇಸಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲ ಇಲ್ಲ ಯಾರೂ ಮುಟ್ಟಿಲ್ಲ, ಎಲ್ಲೂ ಮುಟ್ಟಿಲ್ಲ. ಹೌದು ಇವ್ರು ತಳ್ಳಿದಾರ ಇಲ್ಲ ಇಲ್ಲ ನಾವು ರೂಢಿ ಆಗ್ಬಿಟ್ಟಿದೆ. ಇದೇ ರೋಡ 4 ಮನೆ 3 ಮನೆ ಒಟ್ಟಿಗೆ ಹೊಡಿದಿರಲ್ಲ ಪಕ್ಕದ್ದು. ಏನು ಮುಟ್ಟಿಲ್ಲ ಅಂದ್ರೆ ಒಳಗೆ ಹೋಗಿದ್ದು. ಇನ್ನೊಬ್ಬ ಸಾಮಾನು ಕೂಡ ಒಳಗಿಟ್ಟಿಲ್ಲ, ನಾವು ಗಡಿಲೇ ಇದೆ. ಇಲ್ಲೇ ಐತಲ್ಲ ಹೊರಗಡೆ ಹಾಕಿ ಹೊರಗಡೆ ಒಳಗಡೆ 2 ಇರುತ್ತಲ್ಲ. ಚೇರ್